ಫ್ರೆಂಡ್ಸ್, ಇದೇನು ಅಂತ ಅಂದರೆ ನಮ್ಮ ಕಡೆ ಸೈಡು ರೊಟ್ಟಿ ಮಾಡಿದ್ರೆ ಅಥವಾ ಈ ಕಣಗಳಿಗೆ ಹುಲ್ಲಾಕ್ದಾಗ ಆಳುಗಳು ಬಂದರೆ ತುಂಬ ಜಾಸ್ತಿ ಜನ ಇದ್ದರೆ ಕ್ವಾಂಟಿಟಿ ಜಾಸ್ತಿ ಬೇಕಾಗೋದು ಪಲ್ಯ ಮಾಡೋದಕ್ಕೆ ಎಲ್ಲ, ಮತ್ತು ಟೈಮ್ ಹಿಡಿಯೋದು, ಟೈಮ್ ಇರ್ತಿರಲಿಲ್ಲ. ಸೊ ಅಂಥ ಟೈಮಲ್ಲಿ ಈ ಹುರುಳಿಕಾಳು ಜಿನ್ಕ ಅಂತ ಮಾಡ್ತಾಯಿದ್ದು. ಕೆಲವೊಂದು ಕಡೆ ಗೊತ್ತಿರುತ್ತೆ ಇದು, ಕೆಲವೊಂದು ಕಡೆ ಮಾಡೋದಿಲ್ಲ. ಈ ಕುಣಿಗಲ್ಲು, ಯಡಿಯೂರು ಸೈಡು, ನಮ್ಮ ಸೈಡಲ್ಲಿ ಇದನ್ನು ತುಂಬ ಯೂಸ್ ಮಾಡ್ತೀವಿ ಜಾಸ್ತಿ ಜನ ಇದ್ದರೆ. ಮತ್ತು ರೊಟ್ಟಿಗೆ ಅದೊಂಥರ ಗ್ರೇವಿ ಥರ ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಸಬ್ಸಿಗೆ ಸೊಪ್ಪು, ಈರುಳ್ಳಿ, ಟೊಮಾಟೊ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಳ್ಳಿ ಹಿಟ್ಟು ಅಥವಾ ಅದಿಲ್ಲ ಅಂದರೆ ಕಡಲೆ ಹಿಟ್ಟಾದರೂ ಸರಿ, ಅಷ್ಟಿದ್ರೆ ಐಟಮ್ ಇದ್ದರೆ ಸಾಕು. ಇದನ್ನು ತುಂಬ ಈಸಿಯಾಗಿ ಮತ್ತು ಒಂದು 10 ನಿಮಿಷದಲ್ಲಿ ಮಾಡಿಬಿಡ್ಬೋದು. ರೊಟ್ಟಿಗಂತೂ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ಇದು ಒಂಥರ ಈ ಗ್ರೇವಿ ಟೈಪು ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ. ಜಸ್ಟ್ ಒಂದು 5ರಿಂದ 10 ನಿಮಿಷ ಈ ರೀತಿ ಒಗ್ಗರಣೆಯಲ್ಲಿ ಹಾಕಿ, ಸ್ವಲ್ಪ ಅದು ನೀರು ಕುದಿ ಬಂದಾದಮೇಲೆ ಸ್ವಲ್ಪ ಸಾಂಬಾರು ಪೌಡ್ರು ಮತ್ತು ಅದು ಹುಳ್ಳಿ ಹಿಟ್ಟು ಅಥವಾ ಕಡಲೆ ಹಿಟ್ಟು ಏನಿರುತ್ತೆ ಅದನ್ನು ಹಾಕಿ ಕುದಿಸ್ಕೊಂಡ್ರೆ ಜಿನ್ಕ ರೆಡಿ. ಇಲ್ಲಿ ಜಿನ್ಕ ರೆಡಿ ಆಗ್ತಿದ್ದಂಗೆ ಈ ಕಡೆ ಸೈಡ್ ರೊಟ್ಟಿ ಹಾಕ್ಕೊಂಡ್ರೆ ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಜಿನ್ಕ ಫುಲ್ ರೆಡಿ ಆಗುತ್ತೆ. ನೋಡಿ ಈ ರೀತಿ. ಫ್ರೆಂಡ್ಸ್ ನೋಡಿ, ಇದು ರೊಟ್ಟಿ ಹೆಂಚು ಕಾದಿದೆ ಅಂತ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ಸ್ವಲ್ಪ ನೀರನ್ನು ಹೆಂಚಿನ ಮೇಲೆ ಈ ರೀತಿ ಚಿಮ್ಕಿಸಿದ್ರೆ ಆ ನೀರು ಒಂದೇ ಕಡೆ ನಿಲ್ಲಲ್ಲ, ಈ ರೀತಿ ಇದು ಮಾಡುತ್ತೆ. ಆವಾಗ ಗೊತ್ತಾಗುತ್ತೆ ಹೆಂಚು ಕಾದಿದೆ ಅಂತ. ಸೊ ಇಲ್ಲಿ ಹೆಂಚು ಕಾದಿದೆ ಅಂತ ನಮಗೆ ಗೊತ್ತಾದಮೇಲೆ ರೊಟ್ಟಿ ಹಾಕಬೇಕು. ಇಲ್ಲ ನಾವು ರೊಟ್ಟಿ ಹೆಂಚು ಇಟ್ಬಿಟ್ಟು 1 ನಿಮಿಷ 2 ನಿಮಿಷ ಆದಮೇಲೆ ಒಂದೊಂದು ಸರಿ ಹಾಕಿದ್ರೆ ರೊಟ್ಟಿ ಕಚ್ಕೊಂಡ್ಬಿಡುತ್ತೆ, ಆಮೇಲೆ ರೊಟ್ಟಿ ಎದ್ದೊಳೋದಿಲ್ಲ. ಫಸ್ಟು ಹೆಂಚು ನೀಟಾಗಿ ಕಾಯಬೇಕು. ಈಗ ಇಲ್ಲಿ ಹೆಂಚು ಕಾದಿದೆ ನೋಡಿ, ಇಲ್ಲಿ ಹಸಿಟ್ಟು ರೆಡಿ ಆಗ್ತಾಯಿದೆ. ಇದು ಬಳಿಯೋ ರೊಟ್ಟಿ ನೋಡಿ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಈ ಚಪಾತಿ ಎಲ್ಲ ಒತ್ತಿ ಮಾಡಿ ಅದನ್ನು ಬೇಯಿಸಿ ಅಷ್ಟೆಲ್ಲ ಟೈಮ್ ತಾಳೋದು, ಮತ್ತು ಅದೊಂಥರ ಗಟ್ಟಿ ಗಟ್ಟಿ ತಿನ್ನೋಕ್ಕಷ್ಟು ಚೆನ್ನಾಗಿರಲ್ಲ. ನಾವಂತೂ 6 ತಿಂಗ್ಳಿಗೆ ಒಂದಿನೂ ಚಪಾತಿ ಮಾಡಲ್ಲ ಹೇಳಬೇಕು ಅಂದರೆ. ಸೊ ರೊಟ್ಟಿನೇ ನಮ್ಮ ಕಡೆ ಎಲ್ಲ ಜಾಸ್ತಿ. ಸೊ ರೊಟ್ಟಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಬೇಯಿಸೋಂಗೂ ಇಲ್ಲ. ಆ ಥರ ಚಪಾತಿ ಥರ ಒಂದ್ಸರಿ ಒತ್ತೋದು ಒಂದ್ಸರಿ ಬೇಯಿಸೋದು ಆ ಥರನೂ ಇರಲ್ಲ. ಆರಾಮಾಗಿ ಮಾಡ್ಕೋಬೋದು. 5 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ. ಅದು ಈ ರೀತಿ ರೊಟ್ಟಿನ ಬಳ್ದು ಈ ರೀತಿ ಒಂದು ಪ್ಲೇಟ್ನ ಇದು ಮಾಡಿದ್ರೆ ಇದು 2ರಿಂದ 3 ನಿಮಿಷ ಚೆನ್ನಾಗಿ ಬೇಯುತ್ತೆ. ಚೆನ್ನಾಗಿ ಬೆಂದಾದಮೇಲೆ ರೊಟ್ಟಿ ಎದ್ದೇಳುತ್ತೆ. ಮತ್ತು ಅದನ್ನು ತೆಗ್ದು ಇನ್ನೊಂದು ಸೈಡ್ 1 ನಿಮಿಷ ಬೇಯಿಸ್ಕೊಂಡ್ರೆ ರೊಟ್ಟಿ ರೆಡಿ. ಫ್ರೆಂಡ್ಸ್ ನೋಡಿ, ಇವಾಗ ರೊಟ್ಟಿ ಅದಾಗದೇ ಅಂದರೆ ಹೆಂಚಿಗೆ ಕಚ್ಕೊಂಡಿಲ್ಲ, ಬಿಟ್ಕೊಂಡಿದೆ ಅಂದರೆ ಅಲ್ಲಿಗೆ ರೊಟ್ಟಿ ಆಗಿದೆ ಅಂತ ಅರ್ಥ. ನೋಡಿ, ಹೀಗೆ ನಿಧಾನಕ್ಕೆ ಇದನ್ನು ಬಿಡಿಸ್ಕೊಂಡ್ರೆ ಆಯಿತು. ನೋಡಿ ಈ ರೀತಿ. ಈಗ ಇದನ್ನು 1 ನಿಮಿಷ ಈ ರೀತಿ ಸ್ವಲ್ಪ ಬೇಯಿಸ್ಕೊಂಡ್ರೆ ರೊಟ್ಟಿ ರೆಡಿ. ತುಂಬ ಚೆನ್ನಾಗಿರುತ್ತೆ ಈ ರೀತಿ ಬಳಿಯೋ ರೊಟ್ಟಿ. ತಿನ್ನೋದಕ್ಕೆ ತುಂಬ ಕ್ರಿಸ್ಪಿಯಾಗಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ಒಂದೊಂದು ಕಡೆ ಒಂದೊಂದು ಥರ, ಒಂದೊಂದು ಕಡೆ ರೊಟ್ಟಿ ತಟ್ಬಿಟ್ಟು ಹಾಕ್ತಾರೆ. ಅಂದರೆ ಅವ್ರವ್ರ ಕಡೆ ಏನು ಸ್ಪೆಷಲ್ ಇರುತ್ತೆ ಅದು ಅವ್ರಿಗೆ ಇಷ್ಟ ಇರುತ್ತೆ. ನಮಗೆ ಈ ಥರ ರೊಟ್ಟಿಗಳು ಇಷ್ಟ. ಎಸ್ಪೆಷಲಿ ಹೇಳ್ಬೇಕಂದ್ರೆ ತಿನ್ನೋಕ್ಕೊಂಥರ ಚಪಾತಿಗೆ ಕಂಪೇರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ನೋಡಿ, ಇನ್ನೊಂದು ರೊಟ್ಟಿನ ಯಾವ ರೀತಿ ಮಾಡೋದು ಅಂತ ನೋಡಿ. ಇದರಲ್ಲಿ ಕೆಲವರು ಕೇಳ್ತಾರೆ ಕೈ ಸುಡಲ್ವಾ ಅಂತ. ಅದು ಹಂಗೇ ಆಗ್ತಾ ಅಡ್ಜಸ್ಟ್ ಆಗಿಬಿಡುತ್ತೆ. ಆ ಥರ ಏನು ಅಷ್ಟೊಂದು ಇದಾಗಲ್ಲ. ನಿಮಗೆ ಕೈ ಸುಡ್ತು ಅಂದರೆ ರೊಟ್ಟಿ ಬಳಿವಾಗ ಸ್ವಲ್ಪ ಗ್ಯಾಸ್ನ ಸಣ್ಣಗೆ ಮಾಡಿಕೊಂಡು ರೊಟ್ಟಿ ಬಳೋದ್ರೆ ಆರಾಮಾಗುತ್ತೆ. ಒಂದು 4-5 ಸರಿ ಹಾಕೋವರೆಗೂ ಹಂಗೆ ಅನಿಸುತ್ತೆ, ಆಮೇಲೆ ಏನು ಅನಿಸಲ್ಲ. ನೋಡಿ ಈ ರೀತಿ ಹೆಂಚಿನ ತುಂಬ ಇರುತ್ತೆ ರೊಟ್ಟಿ. ಒಂದು ರೊಟ್ಟಿ ತಿಂದರೆ ಆರಾಮಾಗಿ ಆಗುತ್ತೆ ಒಬ್ರಿಗೆ. ನೋಡಿ ಹೀಗೆ. ಇಲ್ಲಿ ರೊಟ್ಟಿ ಬೇಯ್ತಾ ಇದೆ ಗೈಸ್.
ನೋಡಿ ಇಲ್ಲಿ ನಾವು ಬೆಂಡೆಕಾಯಿ ಸಾಂಬಾರು ಬೇಳೆ ಹಾಕಿ ಸ್ವಲ್ಪ ರೈಸು ಮಾಡ್ಕೊಂಡಿದ್ದೀವಿ. ಸಾಂಬಾರಿಗೂ ಆಗುತ್ತೆ, ರೈಸ್ಗೆ ಮತ್ತು ರೊಟ್ಟಿಗೆ ಪಲ್ಯನೂ ಆಗುತ್ತೆ ಅಂತ ಎರಡಕ್ಕೂ ಒಟ್ಟಿಗೆ ಆಗೋ ಥರ ಸಾಂಬಾರು ಮತ್ತು ಪಲ್ಯಕ್ಕೆ ಆಗೋ ಥರ ಬೆಂಡೆಕಾಯಿದು ಕೂಡ ಮಾಡ್ಕೊಂಡಿದ್ದೀವಿ. ಈ ಕಡೆ ರೊಟ್ಟಿ ಇದೆ, ಈ ಕಡೆ ನಮ್ಮ ಫೇವ್ರೆಟ್ ಜಿಂಕ ಕೂಡ ಇದೆ. ಈ ರೀತಿ ಕಾಂಬಿನೇಷನಲ್ಲಿ ರೊಟ್ಟಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಉಪ್ಪಿನಕಾಯಿ, ಮಜ್ಜಿಗೆ ಮೆಣಸಿನ್ಕಾಯಿ, ತುಪ್ಪ ಈ ಥರ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಗೈಸ್, ಇದು ರೊಟ್ಟಿ ಈ ರೀತಿ ಬಂದಿದೆ. ಇಷ್ಟು ಗಟ್ಟಿ ಅಂದರೆ ಕ್ರಿಸ್ಪಿ ಆಗಿರುತ್ತೆ ಇದು ರೊಟ್ಟಿ. ಕ್ರಿಸ್ಪಿಯಾಗಿ ಬರುತ್ತೆ ರೊಟ್ಟಿ. ಇಲ್ಲಿ ನಮ್ಮ ತಟ್ಟೆ ರೆಡಿಯಾಗಿದೆ ಗೈಸ್. ನೋಡಿ, ಬೆಂಡೆಕಾಯಿ ಸಾಂಬಾರು, ಜಿಂಕ, ಉಪ್ಪಿನಕಾಯಿ, ಮಜ್ಜಿಗೆ ಮೆಣಸಿನ್ಕಾಯಿ, ಸ್ವಲ್ಪ ತುಪ್ಪ, ನಮ್ಮ ಫೇವ್ರೆಟ್ ರೊಟ್ಟಿ. ಇಷ್ಟು ಇವತ್ತಿನ ಊಟಕ್ಕೆ ರೆಡಿ. ನೀವು ಮಾಡ್ಕೊಳ್ಳಿ ಮನೆಯಲ್ಲಿ. ರೊಟ್ಟಿ ಜಿಂಕ ತುಂಬ ಚೆನ್ನಾಗಿರುತ್ತೆ ಮಳೆಗಾಲದಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ.